ಮಾಡ್ತಾ ಇದೀವಿ. ನೋಡೋಣ ಹೆಂಗೆ ಏನೇನು ಮಾಡ್ತಾ ಇದಾರೆ ನಮ್ಮ ಫ್ರೆಂಡ್ಸು. ಸ್ಟಾರ್ಟ್ ಮಾಡೋಣ. ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ, ಕೊತ್ತಂಬರಿ, ಇದು ನಮ್ಮ ಶಿವು ಏನೋ ಕೊಬ್ಬರಿ ಕಟ್ ಮಾಡ್ತಾ ಇದ್ದಾರೆ, ನಮ್ಮ ಜಗ್ಗು ಸರು, ನಮ್ಮ ಮೇಸ್ತ್ರಿಗಾರು ಕೊಬ್ಬರಿ ಕಟ್ ಮಾಡ್ತಾ ಇದ್ದಾರೆ, ನಮ್ಮ ಅಕೌಂಟ್ ಆಫೀಸರು ಇವಾಗ ಜಾಕ ಮಾಡಿ ಬಂದಿದ್ದಾರೆ. ಅವರೇ ಇವಾಗ ಮೇನ್ ಶೆಫ್ ಚಿಕನ್ ಮಾಡೋಕ್ಕೆ. ಇವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಮುಂದೆ ಏನಾಗುತ್ತೆ ಅಂತ ಮುಂದೆ ನೋಡ್ತಾ ಇರೋಣ. ಹಂಗೆ ಇವಾಗ ಪ್ರೊಸೆಸಲ್ಲಿದೆ. ಈರುಳ್ಳಿ, ಪುದೀನ, ಕೊತ್ತಂಬರಿ. ನಮ್ಮ ಸರ್ದು ಮೀಸೆ ನೋಡಿ ಹೆಂಗೆ ನಮ್ಮ ಇವಾಗ ನಮ್ಮ ಶೆಫ್ ಅವರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ ಏನು ಮಾಡ್ತಾರೆ ಅಂತ. ಚಿಕನ್ ಕುದಿಸಿದೀನಿ ರೀ, ಅರ್ಧ ಕುದ್ದೈತ್ರಿ ಈಗ ರೀ. ಅದಕ್ಕೆ ಇನ್ನೊಂದು ಸ್ವಲ್ಪ ಬಿಸಿನೀರು ಹಾಕ್ತೇನೆ ರೀ. ಸಾರು ನೀರು ಬೇಕಲ್ಲ ರೀ, ಅಷ್ಟು ನೀರು ಹಾಕ್ತೇನೆ ರೀ. ಅಷ್ಟು ನೀರು ಹಾಕಿ ಪೀಸ್ ತೆಗೆದು ಚಿಕನ್ ಮಾಡಿಬಿಡ್ತೀನಿ. ಇವರೇ ನಮ್ಮ ಮೇನ್ ಶೆಫ್. ಇವಾಗ ಮಸ್ತಾಗಿ ಮಾಡ್ತಾರೆ ಚಿಕನ್, ಫುಲ್ ಬ್ಯಾಟಿಂಗ್ ಮಾಡ್ತಾರೆ ನಮ್ಮ ಗ್ಯಾಂಗ್ಸ್. ಹಾಗೆ ಪ್ರೊಸೆಸಲ್ಲಿ ಇದೆ, ಇನ್ನೂ ಇವಾಗ ಪ್ರೊಸೆಸಲ್ಲಿ ಇದೆ ನೋಡು. ನಮ್ಮ ಶೆಫ್ ಅವರು ಬಿಸಿನೀರಲ್ಲಿ ಪೀಸ್ ಕುತ್ತಿದ್ರು. ನೆಕ್ಸ್ಟ್ ಏನು ಪ್ರೊಸೆಸ್ ಅಂತ ಅವ್ರ ಬಗ್ಗೆ ಕೇಳೋಣ. ಏನಿಲ್ಲ ರೀ, ಅವಾಗ ಕುದ್ಸಾಕಿ ಇಟ್ಟಿನಲ್ಲ ರೀ, ಅವ ಈಗ ಕುದ್ದವ್ರು ನೋಡ್ತೇನೆ ರೀ. ಕುದ್ರ ತೆಗೆದು ಬಿಡ್ತೇನೆ ರೀ ಪೀಸ್. ಇದ್ರ ಏನು ರೀ ತೆಗೆದು ಪೀಸ್ ತೊಗೊಂಡೇನಿ ರೀ. ಕುದ್ಮೇಲೆ ಮತ್ತೆ ನೆಕ್ಸ್ಟ್ ಹೆಂಗೆ ಮಾಡಿದ್ರಿ? ನೆಕ್ಸ್ಟ್ ಹೇಳ್ತೀನಲ್ಲ, ಇದು ಕುದ್ದೈತ್ರಿ ಪೀಸ್ ರೀ. ಈಗ ಏನು ಮಾಡ್ತೀನಿ ರೀ, ಪೀಸ್ ಅಷ್ಟು ತೆಗಿತೀನಿ ರೀ. ಏನು ಮಾಡ್ತೀರಿ? ಈಗ ಪೀಸ್ ತೆಗಿತೇನೆ ರೀ. ಈಗ ನಾನು ಕುದ್ ಪೀಸ್ ರೀ ತೆಗಿತೀನಿ ರೀ. ಈಗ ಎಲ್ಲ ಪೀಸ್ ತೆಗೆದೇನು ರೀ. ಎಲ್ಲ ಪೀಸ್ ತೆಗೆದ್ಬಿಟ್ಟು ನಾನು ಇದೇ ನೀರಲ್ಲಿ ಮಸಾಲೆ ಏನು ಬೇಕಲ್ಲ ಮೆಟೀರಿಯಲ್ಸ್ ಅವ್ರು ಹಾಕಿಬಿಟ್ಟು ಈರುಳ್ಳಿಗಳು ಏನು ಹಾಕೋದಿಲ್ಲ, ಹಂಗೆ ಮಾಡಿಬಿಡ್ತೇನೆ ರೀ. ಅದನ್ನು ಪ್ರೊಸೆಸ್ ತೋರಿಸ್ತೇನೆ ರೀ. ಯೂಸ್ ಮಾಡ್ಕೊಂಡು ಏನು ನೀರು ತೆಗಿತಿದ್ದಾರೆ. ಈಗ ಪೀಸ್ ತೆಗಿದ್ನಲ್ಲ ರೀ, ಪೀಸ್ ತೆಗೆದು ಉಳಿದ ನೀರಾದ್ರೆ ಎಷ್ಟು ಬೇಕು, ಸಾರು ಎಷ್ಟು ಬೇಕಾದ್ರೆ ನೀರು ಹಾಕೋನೇನು ರೀ. ಅಷ್ಟು ಹಾಕೊಂಡ ಈಗ ಏನಿಲ್ಲ ರೀ, ಖಾರ ಹಾಕತ್ತೇನೆ ರೀ ಡೈರೆಕ್ಟ್ ರೀ. ರುಚಿಗೆ ಎಷ್ಟು ಬೇಕಲ್ಲ ನಮಗೆ ರೀ ಅಷ್ಟು ಖಾರ ಹಾಕತ್ತೇನೆ ರೀ. ಇನ್ನು ಇದಕ್ಕೆ ಮಸಾಲೆ ಹಾಕ್ತೇನೆ ರೀ. ಈಗ ಚಿಕನ್ ಮಸಾಲೆ ಹಾಕತ್ತೇನೆ ರೀ. ಚಿಕನ್ ಮಸಾಲೆ ಎಷ್ಟು ಅವಶ್ಯಕತೆ ಐತೆ ಅಷ್ಟು ಹಾಕ್ತೇನೆ ರೀ. ಜಾಸ್ತಿ ಹಾಕೋಬೋದ್ರಿ. ನಮ್ಮ ಮಸಾಲೆ ಕಡಿಮೆ ಬೇಕನ್ನೋರು ಸ್ವಲ್ಪ ಮಸಾಲೆ ಕಡಿಮೆ ಹಾಕೊಂಡ್ರೆ ನಡೀತಿತ್ತು. ನೆಕ್ಸ್ಟ್ ಇದು ಗರಂ ಮಸಾಲೆ ಹಾಕತ್ತೇನೆ ರೀ. ಇದು ಎಷ್ಟು ಬೇಕು ನಮಗೆ ಅಷ್ಟು ಹಾಕೋದು. ಏನು ಭಾಳ ಹಾಕ್ಬೇಕಂತ ಹೇಳಿದ್ರಿ, ರುಚಿಗೆ ತಕ್ಕಟ್ಟು ಹಾಕಿದ್ರೆ ಸಾಕು ರೀ. ಗರಂ ಮಸಾಲೆ ಹಾಕಿದ್ದೀನಿ. ಇವಾಗ ಇದು ತೋರ್ಸೋದು ಸ್ವಲ್ಪ ರೀ. ಇವಾಗ ಇದಕ್ಕೆ ಏನಿಲ್ಲ ರೀ, ಖಾರ ಹಾಕಿದೇನು ರೀ, ಚಿಕನ್ ಪೀಸ್ ಕುದ್ದಿರೋದು ನೀರು ಐತ್ರಿ, ಮತ್ತು ರೀ ಒಂದು ಗರಂ ಮಸಾಲೆ, ಒಂದು ಚಿಕನ್ ಮಸಾಲ, ಸ್ವಲ್ಪ ಖಾರ ಉಪ್ಪು ಹಾಕಿದೇನೆ ರೀ. ಇವಾಗ ಒಂದು ಸ್ವಲ್ಪ ಅದು ಕುದ್ದ ಮೇಲೆ ಸ್ವಲ್ಪ ಕಡ್ಲಿ ಹಿಟ್ಟು ಹಾಕ್ತೀನಿ ರೀ. ಹಿಟ್ಟು ಹಾಕುವಾಗ ನಿಮ್ಗೆ ತೋರಿಸ್ತೀನಿ ರೀ. ಗ್ರೇವಿ ರೆಡಿ ಇರ ಸರ್? ಗ್ರೇವಿ ಸಾಂಬಾರು ರೆಡಿ ಆಗ್ತೈತೆ ರೀ. ಇನ್ನೂ ರೆಡಿ ಆಗಿಲ್ಲ ರೀ. ಈಗ ಅರ್ಧ ರೆಡಿ ಆಗೈತೆ, ಇನ್ನು ಅರ್ಧ ರೆಡಿ ಆಗೋದು ತೋರಿಸ್ತೀನಿ ರೀ ನಿಮಗೆ. ಸರಿ. ಕೊಬ್ಬರಿ ಮಿಕ್ಸಿ ಹಾಕ್ಲಿಲ್ಲ ರೀ. ಮಿಕ್ಸಿ ಇರಲಿಲ್ಲ ರೀ. ನಾವು ಬ್ಯಾಚುಲರ್ಸ್ ರೀ. ಮಿಕ್ಸಿಗೆ ಇಲ್ರಿ ಹಂಗೆ ಕುಟ್ಟಾತೀವಿ ರೀ. ಈಗ ಕುಟ್ಟಿಬಿಟ್ಟು ಎಷ್ಟು ಸಣ್ಣ ಹಾಕೈತಿ ಅಷ್ಟು ಹಾಕ್ತೀವಿ ರೀ. ಇದಕ್ಕೆ ಸಾರಿಗೆ ಸ್ವಲ್ಪ, ಗ್ರೇವಿಗೆ ಸ್ವಲ್ಪ ಹಾಕ್ತೀವಿ. ಈಗ ಸಾರಿಗೆ ಹಾಕಿ ತೋರಿಸ್ತೀವಿ. ಕೊಬ್ಬರಿ ಸಾರಿಗೆ ಹಾಕತ್ತೀನಿ ನೋಡಿ. ನಮ್ಮ ಶೆಫ್ ಅವರು ಏನೋ ಹಾಕ್ತಿದ್ದಾರೆ ಕೇಳಿ. ಸಾರ ಸ್ವಲ್ಪ ತಿಳುವಾಗಿರ್ತೈತಿ ರೀ. ಸ್ವಲ್ಪ ಗಟ್ಟಿಗೆ ಹಾಕಿ ಏನು ಮಾಡ್ತೀವಿ ಅಂದ್ರೆ ಕಡ್ಲೆ ಹಿಟ್ಟು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಎಷ್ಟು ಗಟ್ಟಿ ಆಗಬೇಕು ಅಷ್ಟು ನೋಡಿ ಕಡ್ಲೆ ಹಿಟ್ಟು ನೀರಾಗ ಹಾಕಿ ಹಾಕತ್ತೀನಿ. ಇವಾಗ ಮೀಡಿಯಮ್ ಒಂದು ಸ್ವಲ್ಪ ಮೀಡಿಯಮ್ ಸಾರು ಗಟ್ಟಿ ಆಗಿಬಿಡ್ತೈತೆ ರೀ. ಕಡ್ಲೆ ಹಿಟ್ಟು ಕೂಡ ಮಿಕ್ಸ್ ಮಾಡಿದಾಗ ಮೀಡಿಯಮ್ ಸ್ವಲ್ಪ ಗಟ್ಟಿ ಆಗಿಬಿಡ್ತೈತೆ. ಆಲ್ಮೋಸ್ಟ್ ಸಾರು ರೆಡಿ ಆಗೈತಿ. ಚಿಕನ್ ಸೂಪು ಮಸ್ತಾಗಿ ನಮ್ಮ ಚಿಕನ್ ಸೂಪ್ ರೆಡಿ ಮಾಡಿದ್ದಾರೆ ನೋಡ್ರಿ. ಈ ಥರ ಆಗೈತಿ. ಇನ್ನು ಇದಕ್ಕೆ ಕೊತ್ತಂಬರಿ ಅದು ಹಾಕಬೇಕು. ಈಗ ಒಂದು 90% ರೆಡಿ ಆಗೈತಿ ನೋಡ್ರಿ. ಈ ಥರ ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿಯಲ್ಲಿ ಹಾಕಿಬಿಟ್ರೆ ಫೈನಲ್ ಟಚ್ ಸೂಪರ್ ಆಗಿ ಚಿಕನ್ ಸೂಪ್ ರೆಡಿ ಆಗೈತೆ. ರುಚಿ ಎಲ್ಲ ಬರೋಬ್ಬರ ಆಗೈತೆ ನೋಡಿಬಿಟ್ಟು ಫೈನಲ್ ಮಾಡ್ತೇವೆ. ಎಲ್ಲ ರೆಡಿ ಆಗೈತೆ ರೀ. ಹಾಲು ಸ್ವಲ್ಪ ಕೊತ್ತಂಬರಿ ಹಾಕತ್ತೀನಿ ನೋಡಿ. ಶೆಫ್ ಅವರಿಂದ ಭರ್ಜರಿ ಅಡುಗೆ ಚಿಕನ್ ಸೂಪ್. ಇದು ನಮ್ದು ಚಿಕನ್ ಸಾರು ರೆಡಿ ಆದ. ಚಿಕನ್ ಸಾರು ಆ್ಯಂಡ್ ಚಿಕನ್ ಸೂಪು ಸಖತ್ತಾಗಿ ಕಾಣ್ತಾ ಇದೆ. ಆಮೇಲೆ ಟೇಸ್ಟ್ ಮಾಡೋಣ ಗೈಸ್. ಈ ಥರ ಬಂದೈತಿ ಶೇಪ ನೋಡ್ರಿ. ನಿಮಗೆ ಹೆಂಗೆ ಅನಿಸ್ತೈತಿ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ಸ್ ರೀ. ಫೈನಲ್ ಟಚ್ ಇದೆ, ಮಸ್ತಾಗಿ ಕಾಣ್ತಿದೆ. ಚಿಕನ್ ಸೂಪು, ಚಿಕನ್ ಸಾಂಬಾರು ಅಂತ ಹೇಳ್ಬೋದು. ನಮ್ಮ ಶೆಫ್ ಅವರು ಮಸ್ತಾಗಿ ಮಾಡಿದ್ದಾರೆ. ಫೈನಲ್ ಇವಾಗ ಗ್ರೇವಿ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಾವ್ರೆ ನಮ್ಮ ಶೆಫ್ ಅವರು.
ಇವಾಗ ಚಿಕನ್ ಸಾಂಬಾರು ಸಖತ್ತಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಗ್ರೇವಿ ಮಾಡೋದನ್ನ ನೋಡೋಣ. ಇವನು ಚಿಂತಾಮಣಿ ಲೋಕಲ್ ಬಾಯ್, ಇವನು ಬೆಳಗಾವಿ ಅವನೇ, ಬಟ್ ಚಿಂತಾಮಣಿಯಲ್ಲಿ ಪಳಗಿದ್ದಾನೆ. ಇವಾಗ ನಮಗೆ ಅವನು ಬಲಗಾಯಿ ಬಂಟ, ಇವನು ಇವಾಗ ಬಂದಿದ್ದಾನೆ. ನಮ್ಮ ಎಲ್ಲ ನೋಡಕ್ಕೆ ಬಂದಿದ್ದಾನೆ ನೋಡ್ರಿ, ನಮ್ಮದೆಲ್ಲ ಅಡಿಗೆ ಉಸ್ತುವಾರಿ ಎಲ್ಲ. ಹಾಯ್ ಗೈಸ್, ಯಾಕೋ ಬಿಡಿ